ಓಂ ಶಾಂತಿ ಇವರೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಈಗ ನೀವು ನೋಡ್ತಾರ ಈ ಜಾಗ ವಿಜಯಪುರ ಶಿವಗಿರಿ ಅನ್ನೋ ಒಂದು ಪ್ಲೇಸು. ಇದು ವಿಜಯಪುರದಲ್ಲಿದೆ. ಇದು ಈ ಒಂದು ವಿಡಿಯೋವನ್ನು ಆನಂದು ಅನ್ನೋ ನಮ್ಮ ವಿದ್ಯಾರ್ಥಿ, ನಮ್ಮ ಗುರುಕುಲದ ವಿದ್ಯಾರ್ಥಿ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ಗುರುಕುಲ ವೈಜ್ಞಾನಿಕ ಹಾಗೂ ಸಂಶೋಧನಾ ಕೇಂದ್ರ, ನಮ್ಮ ಗುರುಕುಲದ ವಿದ್ಯಾರ್ಥಿ ಆನಂದು ಅನ್ನೋ ವಿದ್ಯಾರ್ಥಿ ನಮ್ಮ ಸಂಸ್ಥೆಗೆ ರಿಪೋರ್ಟರ್ ಆಗಿ ಈ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇವರೇ ನೀವು ನೋಡ್ಬೋದು, ಇಲ್ಲಿ ನವಗ್ರಹ ದೇವತೆಗಳಿದೆ. ಈ ಒಂದು ಶಿವಗಿರಿ ಅನ್ನೋ ಒಂದು ತೀರ್ಥಕ್ಷೇತ್ರ ಏನಿದೆ ಅಲ್ಲಿ, ಗೊತ್ತಾಯ್ತಲ್ಲ. ಇವರೇ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಒಂದು ಒಳ್ಳೆ ಕ್ಷೇತ್ರ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವೆಲ್ಲ ಕಣ್ ತುಂಬಿಸ್ಕೊಳ್ಳಿ. ಪುಣ್ಯಶಕ್ತಿ ಲಭಿಸುತ್ತೆ, ಒಳ್ಳೆ ಯೋಗ ಶಕ್ತಿ ಲಭಿಸುತ್ತೆ, ಒಳ್ಳೆ ಮಂತ್ರಸಿದ್ಧಿ ಆಗುತ್ತೆ. ನೋಡಿ, ಇಲ್ಲಿ ನವಗ್ರಹ ನೋಡಿದ್ರೆ ಇಷ್ಟೊತ್ತು. ಈಗ ನೋಡ್ತೀರಾ ಆದಿಶೇಷನ ಒಂದು ಮಂದಿರ ಕೂಡ ಇಲ್ಲಿದೆ. 14 ಲೋಕಗಳಿಗೆ ಆಧಾರಭೂತ ಆದಿಶೇಷ. ಅಮೃತ ಹಾಗೆ ವಿಷ ಹಾಗೆ ಅಮೃತ ಎರಡೂ ಕೂಡ ನಾಗಲೋಕದಲ್ಲಿರುತ್ತೆ. ಅದರ ಅಧಿಪತಿ ನಾಗರಾಜ, ವಾಸುಕಿ ಮಹಾರಾಜ ಅಥವಾ ತಕ್ಷಕ ರಾಜ. ಈಗ ತಕ್ಷಕನು, ಈಗ ನಾಗರಾಜ, ಈಗಿನ ಮನ್ವಂತರ ಯುಗದಲ್ಲಿ, ಗೊತ್ತಾಯ್ತಲ್ಲ. ಈ ಆದಿಶೇಷನೇ 14 ಲೋಕಗಳಿಗೆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿಯಾಗಿ ಇದ್ದಾನೆ. ಈಗ ಗೊತ್ತಾಯ್ತಲ್ಲ. ಶಿವಗಿರಿ ವಿಜಯಪುರ ಈ ವಿಡಿಯೋ ಮಾಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿ ಆನಂದ್, ವಿಜಯಪುರ. ಇವರೇ ಆನಂದ್, ನಮ್ಮ ಗುರುಕುಲದ ವಿದ್ಯಾರ್ಥಿ. ಅಲ್ಲಿಂದ ರಿಪೋರ್ಟ್ರಾಗಿ ನಮಗೆ ಈ ವಿಡಿಯೋನ ಕಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಕಣ್ ತುಂಬಿಸ್ಕೊಳ್ಳಿ. ಅವ್ರು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ. ಇದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮ ಪ್ರೋತ್ಸಾಹ ಸಹಕಾರ ಇದ್ದರೆ ಮಾತ್ರ ಮತ್ತೆ ಆನಂದು ಈ ರೀತಿ ವಿಡಿಯೋಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆನಂದ್ಗೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ವಿಜಯಪುರ ಆನಂದು, ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ ದೇವಾದಿದೇವ್ ಮಹಾದೇವ್ ಹಿಂದೂ ಧರ್ಮ ಸಂಸ್ಥಾಪಕ. ಹಿಂದೂ ಧರ್ಮನ ಉಳಿಸ್ಲಿಕ್ಕೆ ಹಳೆಯ ಕಾಲದಲ್ಲಿ ಎಷ್ಟೋ ಋಷಿಮುನಿಗಳು, ಸಾಧು ಸಂತರು, ಗುರುಗಳು, ರಾಜ ಮಹಾರಾಜರು, ರಾಣಿಯರು, ಮಹಾರಾಣಿಯರು, ರಾಜಕುಮಾರರು, ರಾಜಕುಮಾರಿಗಳು, ದೇಶಪ್ರೇಮಿಗಳು, ಸಂಸ್ಕೃತ ಉಳಿಸ್ಲಿಕ್ಕೆ ಹೊರಟಂಥ ಮಹಾನ್ ಧರ್ಮ ಸೇವಕರು, ಗೊತ್ತಾಯ್ತಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಶಿವ ಶಂಭೋ ಶಂಕರ ಹರ ಮಹಾದೇವ್, ಗೊತ್ತಾಯ್ತಲ್ಲ. ಈ ಮಹಾದೇವನ ಒಂದು ಈ ಸಂಸ್ಕೃತಿ ಬೀಡು, ಈ ಭೂಮಿ, ಹೀಗೆ ಬೇರೆ ಬೇರೆ ಲೋಕಗಳು. ಇಲ್ಲೇ ವೈಕುಂಠ, ಇಲ್ಲೇ ಕೈಲಾಸ, ಇಲ್ಲೇ ಸ್ವರ್ಗ, ಇಲ್ಲೇ ಸೂರ್ಯಲೋಕ, ಇಲ್ಲೇ ಚಂದ್ರಲೋಕ, ಹಾಗೆ ನಾನಾ ರೀತಿಯ ಬ್ರಹ್ಮಲೋಕ ಇತ್ಯಾದಿ ಸತ್ಯಲೋಕಗಳು. ಇವರೇ ಶಿವಗಿರಿ. ನೀವು ನೋಡ್ತಾ ಇದ್ದೀರಾ, ಪರಮಶಿವನು ತಪೋನಿರತನಾಗಿದ್ದಾನೆ. ಪರಮಶಿವನು ಯೋಗ ಮೂರ್ತಿಯಾಗಿದ್ದಾನೆ, ದಕ್ಷಿಣಾಮೂರ್ತಿ ಆಗಿದ್ದಾನೆ ಭಗವಂತ ಪರಮೇಶ್ವರನು. ಈತನ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ, ಎಲ್ಲರಿಗಿರಲಿ, ಗೊತ್ತಾಯ್ತಲ್ಲ. ಇವರೇ ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಮತ್ತೆ ನಿಮಗೆ ಈ ರೀತಿ ವಿಡಿಯೋಗಳು ಎಲ್ಲೆಲ್ಲೋ ಸಿಗ್ಬೋದು, ಸಿಗದೇನೂ ಇರ್ಬೋದು. ಸಿಕ್ಕಿದಾಗ ನಾವು ಯಾವಾಗಲೂ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಯಾರು ವಿಡಿಯೋ ಮಾಡಿದ್ರಿ ಏನ್ರಿ? ಒಂದು ವಿಡಿಯೋನ ನಾವು ನೋಡಬೇಕಂದ್ರೆ ಅಲ್ಲಿ ಹೋಗಿ ಬರಬೇಕು. ಅಲ್ಲಿ ಹೋಗೋಕ್ಕಾಗುತ್ತಪ್ಪ? ಆಗಲ್ಲ. ಕೆಲವ್ರಿಗೆ ಆಗುತ್ತೆ ಅಲ್ವಾ? ಅದಕ್ಕೆ ಯಾರೊಬ್ಬರು ವಿಡಿಯೋ ಮಾಡಿ ಕಳಿಸ್ತಾರೆ. ಅದನ್ನು ನಾವು ನೋಡಬೇಕು. ನೋಡಿ ನಾವು ಕಣ್ ತುಂಬಿಸ್ಕೋಬೇಕು, ಆಶೀರ್ವಾದ ತಗೋಬೇಕು. ನಮ್ಮ ಭಕ್ತಿಯನ್ನು ಆ ಭಗವಂತನಿಗೆ ನಮ್ಮ ಭಕ್ತಿಯನ್ನು ಸಲ್ಲಿಸಬೇಕು. ಆವಾಗಲೇ ಒಳ್ಳೆಯದಾಗುತ್ತೆ. ಇವರೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿ ಈ ಧರ್ಮನ ಅಭಿವೃದ್ಧಿಪಡಿಸ್ಬೇಕು, ಈ ಧರ್ಮನ ಉದ್ಧಾರ ಮಾಡಬೇಕು. ಇವರೇ ಹಿಂದೆ ಎಷ್ಟೋ ದುಷ್ಟರು
ದೇಶದ್ರೋಹಿಗಳು, ಪರಮ ನೀಚ ನಿಕೃಷ್ಟ ಪಾಪಿಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ದಾಳಿ ಮಾಡಿ ಇಡೀ ನಮ್ಮ ಕೇಸರಿ ಬಾವುಟ ಏನಿದೆ ಅದನ್ನೆಲ್ಲ ಕಿತ್ತೆಸ್ತರು. ವಿಗ್ರಹಗಳನ್ನು, ಹೋಮಕುಂಡಗಳನ್ನು, ಮೂರ್ತಿಗಳನ್ನು ನಾಶ ಮಾಡಿದ್ರು. ಇಡೀ ಹಿಂದೂ ಧರ್ಮ ನಾಶ ಮಾಡೋಕ್ಕೆ ಎಷ್ಟೆಷ್ಟೋ ವಿಗ್ರಹಗಳನ್ನು ಹೊಡೆದಾಕಿದ್ರು, ಗೊತ್ತಾಯ್ತಲ್ಲ. ಆದರೆ ಇವತ್ತಿಗೂ ನಮ್ಮ ಧರ್ಮ, ನಮ್ಮ ದೇವಸ್ಥಾನಗಳು ಗಟ್ಟಿಯಾಗಿ ನೆಲೆ ನಿಂತಿವೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಅವರೆಷ್ಟೇ ನಾಶ ಮಾಡಲಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಹಿಂದೂ ಧರ್ಮದ ಪ್ರೇಮಿಗಳ, ಹಿಂದೂ ಧರ್ಮದ ಭಕ್ತರ, ಹಿಂದೂ ಧರ್ಮ ಉದ್ಧಾರಕರ ಶರೀರದ ರಕ್ತದ ಪ್ರತಿ ನರ ನಾಡಿ ಅಣುರೇಣು ತುನಕಾಷ್ಟದಲ್ಲೂ ಆ ಹಿಂದೂ ಧರ್ಮದ ಪ್ರೇಮ, ಭಕ್ತಿ, ದೇಶ ಪ್ರೇಮ, ಸಂಸ್ಕೃತ ಪ್ರೇಮ, ಧರ್ಮ ಪ್ರೇಮ, ಭಕ್ತಿ ಅನ್ನೋದು, ಗುರುಭಕ್ತಿ, ದೈವಭಕ್ತಿ ಅನ್ನೋದು, ಹಿಂದೂ ಧರ್ಮವನ್ನು ಯಾರು ಆರಾಧಿಸ್ತಾರೆ, ನಿಜವಾಗ್ಲೂ ಅಳವಡಿಸ್ಕೊಂಡಿದ್ದಾರೆ, ಅವರ ರಕ್ತ ಪ್ರತಿ ಕಣದಲ್ಲೂ ಇರುತ್ತೆ ಇವರೇ ಆ ಮಹಾದೇವನ ಆಶೀರ್ವಾದದಿಂದ. ಅದಕ್ಕೆ ನಿಮ್ಮೆಲ್ಲರ ಮೇಲೆ ಆ ಮಹಾದೇವ, ಆ ಪರಮಶಿವ, ಆ ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಇವರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಆನಂದು ಕಷ್ಟಪಟ್ಟು ವೀಡಿಯೋ ಮಾಡಿ ಕಳಿಸಿದ್ದಾನೆ. ನಿಮ್ಮ ಸಹಕಾರ ಆನಂದಕ್ಕೆ ಸದಾ ಸಿಗಬೇಕು. ಆನಂದ್ಗೆ ನಿಮ್ಮ ಸಹಕಾರ ಸಿಕ್ಕಿದರೆ ಆನಂದ್ ಯಾವಾಗಲೂ ಆನಂದವಾಗಿರ್ತಾನೆ. ಈ ರೀತಿ ಮತ್ತೆ ಮತ್ತೆ ವೀಡಿಯೋಗಳನ್ನು ಮಾಡಿ ಕಳಿಸ್ತಾನೆ. ಮತ್ತೆ ನಾನು ಕೂಡ ಯೂಟ್ಯೂಬಲ್ಲಿ ಈ ರೀತಿ ಶೇರ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಿಮಗೆ ಆ ಮಹಾದೇವ, ದೇವಾದಿದೇವ ಮಹಾದೇವನ ಆಶೀರ್ವಾದ ಸಿಗುತ್ತೆ. ನೀವು ಕಣ್ತುಂಬಿಸ್ಕೋಬೋದು. ನಿಮಗೆ ಪುಣ್ಯಶಕ್ತಿ, ಧರ್ಮಶಕ್ತಿ, ಇದರ ಒಂದು ಪುಣ್ಯದ ಲಾಭ ನಿಮಗೆ ಸಿಗುತ್ತೆ. ನಿಮ್ಮಿಂದ ನಿಮಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ, ಅಕ್ಕಪಕ್ಕದವ್ರು ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವರೇ ನೋಡ್ರಿ, ಗ್ರಹ ಬಲಗಳು ಸರಿ ಇದ್ದರೆ ನಿಮ್ಮ ವಾಸ್ತು ಮನೆಯಲ್ಲಿ ಎಲ್ಲವೂ ಸರಿ ಇರುತ್ತೆ. ನಿಮ್ಮ ಮನೆ ವಾಸ್ತು ಸರಿ ಇದ್ದರೆ ನಿಮ್ಮ ಹಣೆ ಬರ ನೆಟ್ಟಗಿರುತ್ತೆ ಇವರೇ. ಅದರಿಂದ ನೀವು ಯಾವುದೇ ವ್ಯಾಪಾರಕ್ಕೆ ಕೈ ಹಾಕಿ, ಯಾವುದೇ ಮದುವೆ ಕಾರ್ಯಗಳಿಗೆ ಕೈ ಹಾಕಿ, ಹಾಗೆ ಯಾವುದೋ ಒಂದು ಮನೆ ಕಟ್ಟಲಿಕ್ಕೋ, ವ್ಯಾಪಾರ ಮಾಡಲಿಕ್ಕೋ, ಹೋಟೆಲ್ ಉದ್ಯಮ, ಫ್ಯಾಕ್ಟ್ರಿ ಸ್ಥಾಪನೆ ಮಾಡಲಿಕ್ಕೋ ನೀವು ಒಂದು ಕೈ ಹಾಕಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ನವಗ್ರಹ, ನಕ್ಷತ್ರಗಳ ರಾಶಿಬಲ, ಗುರುಬಲ, ದೈವಬಲ, ದೇವತಾ ಬಲ ನಿಮಗಿರಬೇಕು. ಪುಣ್ಯತೀರ್ಥ ಕ್ಷೇತ್ರಗಳ ಆಶೀರ್ವಾದ, ಅಲ್ಲಿನ ಪುಣ್ಯಶಕ್ತಿ ಬಲ ನಿಮಗೆ ರಕ್ಷಣೆಯಾಗಿರ್ಬೇಕು ಇವರೇ. ಆವಾಗಲೇ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಆ ಕೆಲಸ ಬಂಗಾರ ಆಗುತ್ತೆ ರೀ. ಅಂದರೆ ನೀವು ಯಾವುದಕ್ಕೆ ಕೈ ಹಾಕಿ ಅದು ಬಂಗಾರ ಆಗುತ್ತೆ ಅಂತ ಅರ್ಥ. ಅಂದರೆ ನೀವು ಯಾವ್ಯಾವ ಕೆಲಸಗಳು ಕೈ ಹಾಕ್ತೀರಿ ಅದು ಈಡೇರುತ್ತೆ. ಅತ್ಯಧಿಕ ಅಂಕಗಳ ಫಲಿತಾಂಶದೊಂದಿಗೆ ಯಶಸ್ವಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಂಬಿದ ದೇವರು ಯಾವತ್ತೂ ಅನ್ಯಾಯವಲ್ಲ. ನೋಡ್ರಿ, ಸೂರ್ಯ ಭಗವಾನ, ಶ್ರೀ ಸಂಧ್ಯಾ ಮಾತಾ, ಛಾಯಾಮಾತಾ, ಸೂರ್ಯ ಭಗವಾನ ಇವರೆಲ್ಲ ಇದ್ದಾರೆ. ಇಷ್ಟನ್ನೆಲ್ಲ ಕಷ್ಟಪಟ್ಟು ನಮ್ಮ ಆನಂದ್ ವೀಡಿಯೋ ಮಾಡಿ ಕಳಿಸಿದ್ದಾರೆ. ಆನಂದಗೆ ನಿಮ್ಮ ಸಹಕಾರ ಬೇಕು ಇವರೇ, ನಿಮ್ಮ ಆಶೀರ್ವಾದ ಬೇಕು. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಇವರೇ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಒಂದು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗಂದ್ರೆ ಹಾಗೆ ಹಿಂದಿನ ವೀಡಿಯೋಗಳು ನೋಡಿಲ್ಲಾಂದರೆ ತಪ್ಪದೆ ನೋಡಿ. ಹಾಗೆ ಮುಂದಿನ ವೀಡಿಯೋಗಳು ಕೂಡ ನೋಡಿ. ನಿಮ್ಮ ಸಹಕಾರ ಸದಾ ನಮ್ಮ ಈ ಒಂದು ಚಾನಲ್ಗಿರಲಿ. ಓಮಾಸ್ NS 2012 ಈ ಚಾನಲ್ ಮೇಲೆ ನಿಮಗೆ ಸಹಕಾರ ಇದ್ದರೆ ಈ ಚಾನಲ್ ಇನ್ನೂ ಮುಂದೆ ಬೆಳೆಯುತ್ತೆ. ಹಾಗೆ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಆನ್ಲೈನ್ ಕ್ಲಾಸಲ್ಲಿ ಕಲಿತಾ ಇದ್ದಾರೆ. ಶ್ರೀ ಕುಂಡಲಿನಿ ಯೋಗ ಸಾಧನೆ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ ಅಂತೀವಿ. ಯಂತ್ರ, ತಂತ್ರ, ಮಂತ್ರ ಇವುಗಳನ್ನು ಅಲ್ಲಿ ಕಲಿತಾ ಇದ್ದಾರೆ ಈ ಮಹಾದೇವನ ನೆರಳಲ್ಲಿ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ನಮ್ಮದು ಗುರುಕುಲ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಇಷ್ಟಾರವರು ಆನ್ಲೈನ್ ಕ್ಲಾಸ್ ಸೇರ್ಕೋಬೋದು. ನಂಬರ್ ಕೇಳಿ ಕೊಡ್ತೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಹೇಳ್ತಾ ಇದ್ದೀನಿ, ಮಹಾದೇವ, ದೇವಾದಿದೇವ್ ಈ ಮಹಾದೇವನ ಆಶೀರ್ವಾದ ನಿಮ್ಮೆಲ್ಲರೂ ಇರಲಿವ್ರೆ. ಆಶೀರ್ವಾದ ಮಹಾದೇವಂದಿರಲಿ. ಈತನ ನೆರಳಲ್ಲಿ, ದೇವತೆಗಳ ನೆರಳಲ್ಲಿ, ಈ ಪ್ರಕೃತಿಯೇ ದೈವ, ಗುರುದೇವ ದತ್ತ, ಈ ಭಗವಂತನ ನೆರಳಲ್ಲಿ ಎಲ್ಲರೂ ಇರಬೇಕು. ಆ ಭಗವಂತನ ದಯ ಅನುಗ್ರಹ ಎಲ್ಲರ ಮೇಲೂ ಇರಬೇಕು. ಎಲ್ಲರೂ ಉದ್ಧಾರ ಆಗಬೇಕು ಇವರೇ, ಎಲ್ಲರೂ ಉದ್ಧಾರ ಆಗಬೇಕು. ಎಲ್ಲರಿಗೂ ಸುಖ, ಸಂತೋಷ, ಆನಂದ ಸಿಗಬೇಕು ಅಲ್ವಾ. ಈ ಕಾರಣಕ್ಕಾಗಿ ಈ ರೀತಿ ವೀಡಿಯೋಗಳನ್ನು ಮತ್ತೆ ನೋಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆನಾ. ನಿಮ್ಮ ಮೇಲೆ ಈ ಭಗವಂತನ ಆಶೀರ್ವಾದ ಸದಾ ಇರಲಿ. ಎಲ್ಲರೂ ಒಳ್ಳೆಯದಾಗಲಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿವ್ರೆ, ಗೊತ್ತಾಯ್ತಲ್ಲ. ಹಾಗೆ ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದ್ರೆ ನೋಡಿ, ಹಾಗೆ ಮುಂದಿನ ವೀಡಿಯೋಗಳನ್ನು ನೋಡಿ. ಆನಂದು ಪಾಪ ಕಷ್ಟಪಟ್ಟು ಈ ವಿಡಿಯೋ ಮಾಡಿ ಕಳಿಸಿದ್ದಾನೆ. ನಾನು ಇದನ್ನು ಎಡಿಟ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರ ಅಂದರೆ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ರಥಸಪ್ತಮಿ 4ನೇ ತಾರೀಕಿದೆ, ಫೆಬ್ರವರಿ ತಿಂಗಳು. ಅದರ ಪ್ರಯುಕ್ತ ಈ ವಿಡಿಯೋ ಅಂತ ತಿಳ್ಕೊಬಿಡಿ. ಆ ಸೂರ್ಯ ಭಗವಾನ, ಸಂಧ್ಯಾ ಮಾತಾ, ಛಾಯಾಮಾತಾ, ಸೂರ್ಯ ಭಗವಾನ ಹಾಗೂ ದೇವಾದಿದೇವ ಮಹಾದೇವ ಇವರ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಇವರೇ. ಆ ಭಗವಂತನ ಆಶೀರ್ವಾದ ಎಲ್ಲರಿಗಿರಲಿ.
ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಸುಖ, ಸಂತೋಷ, ಆನಂದ, ಆರೋಗ್ಯ, ಭಾಗ್ಯ ಲಭಿಸ್ಲಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ.